ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮತದಾರರ ಪಟ್ಟಿಯಿಂದ 7250 ಹೆಸರುಗಳು ಡಿಲೀಟ್ ಆಗಿತ್ತು. BR ಪಾಟೀಲ್ ಮತ್ತು ನಾನು ಆಯೋಗಕ್ಕೆ ದೂರನ್ನು ಕೊಟ್ಟಿದ್ವಿ. ನಾನು ಕೊಟ್ಟ ದೂರಿನ ಆಧಾರದ ಮೇಲೆ FIR ಆಗಿತ್ತು. ಪರಿಶೀಲಿಸಿದಾಗ 28 ಮತದಾರರಿಗೆ ಮಾತ್ರ ಮಾಹಿತಿ ಇತ್ತು. 16 ಮೊಬೈಲ್ಗಳಿಂದ ಅರ್ಜಿಗಳನ್ನು ಹಾಕಿದ್ದಾರೆ. ಆದರೆ ಚುನಾವಣಾ ಆಯೋಗದಿಂದ ಯಾವುದೇ ಮಾಹಿತಿ ಬರಲಿಲ್ಲ. ಆಯೋಗಕ್ಕೆ 18 ಪತ್ರ ಬರೆದರೂ ಕೂಡ ಮುಚ್ಚಿಡುವಂತಹ ಕೆಲಸವಾಗಿದೆ. ಇದೆಲ್ಲವನ್ನು ಬಿಜೆಪಿಯರು ಮಾಡ್ತಾ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತುಗಳು. ಅದರಲ್ಲಿ ಬರೇ 28 ಜನಕ್ಕೆ ಮಾತ್ರ ಮಾಹಿತಿ ಇತ್ತು. ಮಿಕ್ಕಿದ ನಮ್ಗೆ ನೆನಪಿದ್ರೆ 2023 ಎಲೆಕ್ಷನ್ಗಿಂತ ಮುಂಚೆ ನಮಗೆ ಏನ್ ತಿಳಿದು ಬಂತು, ಅಳನ್ನಲ್ಲಿ 7250 ಮತಗಳನ್ನ ಏಕಾಏಕಿ ಮತದಾರರಿಗೆ ಗೊತ್ತಿರಲಾರ್ದೆ ಡಿಲೀಟ್ ಆಗ್ತಾ ಇದೆ ಅಂತ. ಅದ್ರ ಬಗ್ಗೆ ಮಾನ್ಯ ಶಾಸಕರಾದಂತ BR ಪಾಟೀಲ್ ಅವರು ಮತ್ತೆ ನಾನು ಹೋಗಿ ಎಲೆಕ್ಷನ್ ಕಮಿಷನ್ ಅವರಿಗೆ ದೂರನ್ನ ನೀಡಿದ್ವಿ. ಅದರ ಆಧಾರದ ಮೇಲೆ ಒಂದು FIR ಆಯ್ತು ಅಲ್ಲಿ ಕಲಬುರ್ಗಿನಲ್ಲಿ. FIR ಆದ್ಮೇಲೆ ಇನ್ವೆಸ್ಟಿಗೇಷನ್ ನಡಿಬೇಕಾದಾಗ 6018 ವೋಟ್ಗಳನ್ನ ಪರಿಶೀಲನೆ ಮಾಡಿದಾಗ 6018 ವೋಟರ್ಸ್ ಯಾರು ಡಿಲೀಷನ್ಗೆ ಅಪ್ಲಿಕೇಶನ್ ಹಾಕಿದ್ರು ಅದರಲ್ಲಿ ಬರೇ 28 ಜನಕ್ಕೆ ಮಾತ್ರ ಮಾಹಿತಿ ಇತ್ತು. ಮಿಕ್ಕಿದ ಯಾರಿಗೂ ಕೂಡ ಆ ಮಾಹಿತಿ ಇರಲಿಲ್ಲ. ನಾವು ಅಥವಾ ಅಡ್ರೆಸ್ ಚೇಂಜ್ ಮಾಡಿದೀವಿ ಅಂತ ಹಾಕಿರೋದು ಯಾವುದೇ ಮಾಹಿತಿ ಇರಲಿಲ್ಲ. ನನ್ನ ವೋಟ್ ಡಿಲೀಟ್ ಆಗ್ಬೇಕು ಅಂತ ಗುಜರಾತ್ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಉತ್ತರ ಪ್ರದೇಶ, ಜಾರ್ಖಂಡ್, ಬಿಹಾರ ಇಂಥ ರಾಜ್ಯಗಳಲ್ಲಿ ಪತ್ತೆ. ಅವಾಗ CIDದವರು ಹಲವಾರು ಪತ್ರಗಳು ಬರೆದಿದ್ದಾರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ. ಇದು IP ಅಡ್ರೆಸಸ್ ಬೇಕಾಗ್ತದೆ ನಮ್ಗೆ, ಇಂಥ ಮೊಬೈಲ್ ನಂಬರ್ಗಳು ನಮ್ಗೆ ಸಿಕ್ಕಿದೆ. ಈ ಮೊಬೈಲ್ ನಂಬರ್ಗಳಿಂದ ಇಂಥ IP ಅಡ್ರೆಸ್ ಟ್ರ್ಯಾಕ್ ಆಗಿವೆ. ಈ IP ಅಡ್ರೆಸ್ ಎಲ್ಲಿಗೆ ಹೋಗುತ್ತೆ, ಹೇಗೆ ಅವರಿಗೆ OTP ಜನರೇಟ್ ಆಗುತ್ತೆ, ಲಾಗಿನ್ ಎಲ್ಲಿಂದ ಸಿಕ್ಕಿದೆ, ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಮ್ಗೆ ಬೇಕಾಗಿದೆ. ಈಗಾಗಲೇ 15 ರಿಂದ 17 ಪತ್ರ